ಮಕ್ಕಳ ಶಾಲೆಯಲ್ಲಿ ಶೌಚಾಲಯ ವ್ಯವಸ್ಥೆ ಸರಿ ಇಲ್ವಾ? ಎಷ್ಟು ವರ್ಷದಿಂದ? ಹೌದಾ, ಮತ್ತೆ ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ ಶೌಚಾಲಯಕ್ಕೆ? ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇಳಿಯತೊಡಗ್ತಾ ಇದೆ. ಕಾರಣ ಇಂಗ್ಲಿಷ್ ವ್ಯಾಮೋಹವು ಅಥವಾ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕಂತ ಪೋಷಕರ ಅನಿಸಿಕೆಯೋ ಗೊತ್ತಿಲ್ಲ. ಆದರೆ ನಮ್ಮನ್ನ ಆಳುವ ಸರ್ಕಾರಗಳಂತೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಯಾವುದೇ ಕ್ರಮ ಅನುಸರಿಸ್ತಾ ಇಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ನೋಡಿ, 2002-2003 ಸರ್ವ ಶಿಕ್ಷಣ ಅಭಿಯಾನದ ಯೋಜನೆ ಅಡಿಯಲ್ಲಿ ಆಗಿರ್ತಂಥ ಶೌಚಾಲಯ ಇವತ್ತು ಬಹಳ ದುರಸ್ತಿಯಾಗಿದೆ. ಆ ದುರಸ್ತಿಯಾಗಿರ್ತಕ್ಕಂಥ ಶೌಚಾಲಯಕ್ಕೆ ಶಾಲಾ ಅಭಿವೃದ್ಧಿ ಸಮಿತಿಯವರು ಎಷ್ಟು ಬಾರಿ ಎಲ್ಲ ಇಲಾಖೆಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಯಾವುದೇ ಇಲಾಖೆ ಕೂಡ ಇವರಿಗೆ ಸ್ಪಂದಿಸ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ಒಂದು 2-3 ದಿನದಲ್ಲಿ ಒಬ್ಬರು ಗುತ್ತಿಗೆದಾರರು ಯಾರು ಬಂದಿಲ್ಲ. ಗ್ರಾಮದ ಒಬ್ಬ ಸ್ಥಳೀಯ ಕಾರ್ಯಕರ್ತರು ಶಾಸಕರ ಆಪ್ತರಾಗಿರ್ತಕ್ಕಂಥವ್ರು ಈ ಮೇಲ್ಛಾವಣಿಗೆ ನಾವು ಹಣ ಹಾಕ್ಸ್ಕೊಂಡ್ಬಂದಿದ್ದೀವಿ ಅಂತೇಳಿ ದೌರ್ಜನ್ಯದಿಂದ ಶಾಲೆ ಓಪನ್ ಆಗೇ ಇಲ್ಲ, ಪ್ರಾರಂಭನೇ ಆಗಿಲ್ಲ, ಗೇಟ್ ಬೀಗ ತೆಗ್ದಿಲ್ಲ, ಕೊಠಡಿ ಬೀಗ ತೆಗ್ದಿಲ್ಲ, ಪೀಠೋಪಕರಣಗಳನ್ನು ತೆಗ್ದಿಲ್ಲ. ಆದರೂ ಕೂಡ ಇವರು ಏಕಾಏಕಿ 4 ಜನ ಲೇಬರ್ಸ್ನ ಬಿಟ್ಟು ಅಂಚನ್ನು ಇಳಿವಿ ಈ ಥರ ಕಾಮಗಾರಿಯನ್ನು ಪ್ರಾರಂಭಿಸಿರ್ತಾರೆ. ಹೀಗೆ ನೋಡುವುದಾದರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಮ್ಮನ್ನು ಆಳುವ ಸರ್ಕಾರಗಳು ಅದೇ ಕರ್ತವ್ಯ. ಆದ್ರೆ ನಮ್ಮ ಸುತ್ತಮುತ್ತಲೂ ಸಮಾಜದಲ್ಲಿ ಸರ್ಕಾರಿ ಶಾಲೆಗಳು ಅವನತಿಯ ಅಂಚಿಗೆ ಹೋಗ್ತಾ ಇದೆ ಅಂದ್ರೆ ಅದು ತಪ್ಪಾಗಲಾರದು ಅಂತ ಈ ಸ್ಟೋರಿ ಉದಾಹರಣೆ. ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಅಂತರಗಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹಡಗಲು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಮಾರು 70ರಿಂದ 76 ವಿದ್ಯಾರ್ಥಿಗಳನ್ನು ಹೊಂದಿದ್ದ ಶಾಲೆಯಾಗಿತ್ತು. ಆದರೆ ಅಲ್ಲಿನ ಓದುವ ವಿದ್ಯಾರ್ಥಿಗಳಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳು ಶೌಚವನ್ನು ಬಳಸಲು ಅವರ ಮನೆಗಳಿಗೆ ತೆರಳಬೇಕಾಗುತ್ತೆ. ನಾವು ಶಾಲೆಯ ಸಮಿತಿ ಅಭಿವೃದ್ಧಿ ಅಧ್ಯಕ್ಷರಾಗಿ ನಾವು ಈಗ 4-5 ವರ್ಷದಿಂದ ನಾವು ಒಂದು ಮಾಹಿತಿ ಕೊಟ್ಟು ನಮಗೆ ಶೌಚಾಲಯ ಇಲ್ಲ ಅಂತ 3-4 ವರ್ಷದಿಂದ ಬರೇ ಅಧಿಕಾರಿ ವರ್ಗದವರಿಗೆ ಕೊಟ್ಟು ಯಾರೂ ಸ್ಪಂದನೆ ಮಾಡಿಲ್ಲ. ಆದರೆ ಎಲ್ಲ ಇದಾವೆ. ನಮ್ಮ ಆಟದ ಮೈದಾನ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಕುಗ್ತಾ ಬಂತು. ಆ ಕುಗ್ತಾ ಬಂದಿರೋದ್ರಿಂದವ ಶಾಲೆ ಆಟದ ಮೈದಾನಕ್ಕೆ ಅಂತ ಹೋದಾಗ ಅದು ಗೋಮಾಳು ಜಾಗ ಇರೋದ್ರಿಂದವ ಶಾಲೆ ಸೇರಿ ಗೋಮಾಳ ಇರೋದ್ರ ಜಾಗದಿಂದವ ಅದು ಇಲ್ಲ ಆಗಲ್ಲ. ಅದು ನೀವು ಮಾಡತ್ತಾಗೆ ಅಧಿಕಾರಿ ವರ್ಗ ಮಾಡ್ಕೊಳ್ರಿ ಅಂತ ಹೋದ್ರು. ಅದಕ್ಕೆ ನಾವು ಲೋಕಾಯುಕ್ತರ ಮರೆ ಹೋದು, ಲೋಕಾಯುಕ್ತರಿಂದ ಹೈಕೋರ್ಟ್ಗೆ ಹೋದು, ಅಲ್ಲಿಂದ ನಾವು ಹೈಕೋರ್ಟ್ಗೆ ಹೋದ್ರು ಸಹ ಅಲ್ಲಿ ಅವರು ಅಲ್ಲಿ ಬೇರೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದಂಥವ್ರು ಅಂಜನಪ್ಪ ಅವರೆಲ್ಲ ಅದು ಇದು ಕೆಲಸ ಮಾಡೋದು ಬಂದು ಜಾಗದಲ್ಲಿ ಮಾಡಬೇಡ್ರಿ, ಅದು ಶಾಲೆಗೆ ಅಂತ ಮೀಸಲಿಟ್ಟಿರೋ ಜಾಗ ಅಂತ ಹೇಳಿದ್ರು ಸಹ ಕೇಳಲಿಲ್ಲ. ನಾನು ಒಂದು ಶೌಚಾಲಯಕ್ಕೆ ಮಾಡ್ಸೋಣ ಅಂತ BO, EO, AC, DC ಎಲ್ಲರಿಗೂ ಒಂದು ಮನವಿ ಕೊಟ್ಟು ಬಂದರು ಸಹ ಈಗ 5 ವರ್ಷದಿಂದ ಯಾವುದೇ ಥರದ ಕಾಮಗಾರಿ ಆಗಿಲ್ಲ. ಈಗ ಅದು ಎಲ್ಲ ಚೆನ್ನಾಗಿದೆ. ಶೌಚಾಲಯ ಸ್ಥಿತಿ ಇದೇ ಥರ ಇದೆ. ಬನ್ನಿ ಸರಿ ಒಳಗೆ. ಇನ್ನು BO ಬಂದು ಮೊನ್ನೆ ಇಲ್ಲಿ ಏನು ಅಂತ ಸುಮ್ಮನೆ ಆಲ್ಟರ್ನೇಟಿವ್ ಬಾಕ್ಸ್ ಇಕ್ಕಿದೆ. ಇದಕ್ಕೆ ಗುಂಡಿ ಯಾವುದೇ ತರದಿಲ್ಲ. ಮಕ್ಕಳು ಸಹ ಇಲ್ಲೇನು ಉಪಯೋಗಿಸ್ತಾ ಇಲ್ಲ. ಒಂದು ಯಾವ ವ್ಯವಸ್ಥೆನೇ ಇಲ್ಲ. ಈ ಕಡೆ ಬನ್ನಿ. ಈ ಕಡೆ ಒಂದು ಬೀಗ ಹಾಕಿದೆ. ಇದ್ರೊಳಗೆ ಏನೂ ಇಲ್ಲ. ಅದು ಗುಂಡೆ ಇಲ್ಲ ಸರ್. ಮೊದ್ಲಿಲ್ಲಿ ಗುಂಡೆ ಇಲ್ಲ. ಸುಮ್ಮನೆ ಬೇಸಿಗೆ ಇಕ್ಕಿ 2002-3 ಇದರಲ್ಲಿ ಅಭಿಯಾನದಲ್ಲಿ ಆಗಿರೋದು. ಇದು ಇದ್ರೆ ಅದು ಬಳಕೆನೇ ಮಾಡಿಲ್ಲ. ಬಳಕೆ ಮಾಡಿರೋದೇ ಗೊತ್ತು. ಇದು ಶೌಚಾಲಯ ಮಕ್ಕಳು ಮನೆಯಲ್ಲಿ ಅಧಿಕಾರಿ ಇದು ಅವ್ರ ಮನೆಯಲ್ಲಿ ಈ ತರ ಮಾಡ್ತಿರ್ತಾರ. ನಮ್ಮ ಶಾಲೆಯಲ್ಲಿ ಶೌಚಾಲಯ ಇದೆ ಅಂತ ಇದೆ. ಶೌಚಾಲಯ ಬಳಕೆ ಇದು ಮೊನ್ನೆ BO ಸಾಹೇಬರು ಬಂದು ಮಾಡಿಕೊಟ್ಟು ಮಾಡಿಕೊಟ್ಟಿದ್ದಾರೆ. ನೋಡಿ ಅವ್ರಿಗೊಂದ್ಸರಿ ಗಮನಕ್ಕೆ ಇರ್ತಾರ ಅಂತ ವಿಚಾರ. ನೋಡಿ ಇಷ್ಟು ಮಾಡಿದ್ರೆ ಮುಗೀತಾ ನಮ್ಮ ಶೌಚಾಲಯ. ಯಾಕೆ ಮಕ್ಕಳ ಸಂಖ್ಯೆ ಕುಗ್ತಾ ಹೋಗಿ ಅಂದ್ರೆ ಒಂದು ಆಟದ ಮೈದಾನ ಇಲ್ಲ, ಒಂದು ಶೌಚಾಲಯ ಇಲ್ಲ. ಹಂಗಾಗಿ ಈ ಉದ್ದೇಶದಿಂದ ಮಕ್ಕಳ ಕೊಠಡಿ ಆದಾಗ್ಲೇ ಅದು ಆಗಿರೋದು. ಆದ್ರೆ ನೋಡಿ ಬನ್ನಿ, ಒಳಗ್ ಬನ್ನಿ. ಅವರು ಶಾಲೆ ಇಲ್ಲದಂತ ಸಮಯದ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಯಾರು ಬಾಗಿಲು ತೆಗೆದಿರಲಿಲ್ಲ. ಎಲ್ಲ ಬೋರ್ಡು ಇಲ್ಲಿ ಇವೆಲ್ಲ ಇದ್ದು ಮಕ್ಕಳ ಆಟೋಪಕರಣಗಳು ಮತ್ತೆಲ್ಲ ಇದ್ದು ಅದ್ರ ಮೇಲೆಲ್ಲ ಈ ಕೆಡಿಗೆಲ್ಲ ಕೊಯ್ದು ಎಲ್ಲ ಮಾಡಿದೆ. ನೋಡಿ ಬಿಲ್ಲು ಕೊಟ್ಟಿಲ್ಲ, ಯಾವುದೂ ಇಲ್ಲ. ನಾವು ಬಂದು ಏಕಾಏಕಿ ಕೇಳಿದಾಗ ಮಾಸ್ಟರ್ ಹೇಳಿದ್ರು ನಮಗೂ ಗೊತ್ತಿರಲಿಲ್ಲ, ಇವ್ರು ಹಿಂಗೆ ಗೊತ್ತಾರೆ ಅಂತ ಹಿಂಗೆ ಕೇಳ್ತಾರೆ ಅಂತ. ನಾನು ಹಂಗಾಗಿ ಕೆಲಸ ಮಾಡಕ್ ಬಂದವ್ರನ್ನ ನಿಲ್ಲಿಸ್ಬೇಡಪ್ಪ. ಕೋರ್ಟು ಇದರಲ್ಲಿ ಯಾವುದೇ ಒಂದು ಕೆಲಸ ಅಂತಲ್ಲ, ಶಾಲೆ ಇರುತ್ತೆ. ಆದ್ರೆ ನಾನು ಶೌಚಾಲಯ ಮಾಡಕ್ ಹೋದಾಗ ಕೇಳಿದಾಗ BO ಆಗ್ಲಿ EO ಆಗ್ಲಿ ಇದಕ್ಕೆ ಇದಿಲ್ಲ. ಇದು ನೋಡಿ ಸ್ಟೇ ಕಾಪಿ ಇದೆ.
ಹಂಗಾಗಿ ಹಾಕೊಡಕ್ಕೆ ಬರಲ್ಲ ಅಂದಿದ್ರು. ಯಾರು ಇಒ ಸಾಹೇಬ್ರು ಹೇಳಿದ್ರಾ? ಇಒ ಸಾಹೇಬ್ರು ಹೇಳಿದ್ರು. ಮತ್ತೆ ಇದಕ್ಕೆ ಯಾವ ತರ ಹಣ ಬಿಡುಗಡೆ ಮಾಡಿದ್ರಿ ಅಂತ ಕೇಳಿಲ್ವಾ ಸರ್ ನೀವು? ನಾವು ನನಗೆ ಗೊತ್ತಿಲ್ಲ, ಇವಾಗ ಹೋಗ್ತಾ ಇದೀನಿ. ಏಕಾಏಕಿ ಬಂದು ತೆಗ್ದಿದ್ದಾರೆ. ಏಕಾಏಕಿ ಬಂದು ತೆಗೆದರೆ ಯಾರು ಸರ್ ಗುತ್ತಿಗೆದಾರ? ಯಾರು ಸರ್ ಇದಕ್ಕೆ? ಗುತ್ತಿಗೆದಾರರು ಅವ್ರ್ಯಾರು ಚೌಳಿಯೂರು ಅಂತೆ ಗುತ್ತಿಗೆದಾರರು ಬಂದಿದ್ರು, ಅವ್ರಿಗೆ ಹೇಳಿದೀನಿ, ಕಳಿಸಿದೀನಿ. ಈಗ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಬಂದು ಸರ್ ನಾನು ಮಾಜಿ ಅಧ್ಯಕ್ಷರಿಗೆ ಇದಕ್ಕೂ ಏನ್ ಸಂಬಂಧ ಸರ್? ಅದು ನನಗೇನು ಗೊತ್ತಿಲ್ಲ ಸರ್. ಗ್ರಾಮ ಪಂಚಾಯತಿ ಅಂಡವರಿಂದ ಕೆಲಸ ಬರೋದ್ರಿಂದ